ಸೊ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ AJS ಆಫ್ಟರ್ ಲಾಂಗ್ ಟೈಮ್ ಲಾಗ್ ಮಾಡೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು AJS ಲಾಗ್ಸ್. ಸೊ ಇನ್ನೇನು ಎಪಿಸೋಡ್ಸ್ ಇನ್ನೇನ್ರಿಪ್ಪ ಇವತ್ತೇನೈತ್ರಿಪ್ಪ ಅಂತಂದ್ರೆ ಸಂಕ್ರಾಂತಿ ಐತಿ. ಸೊ 2026ದ ಹೊಸ ಲಾಗ್. ಸೊ ಜನವರಿ ಏನರಿಪ್ಪ ಅಂತಂದ್ರೆ ಲಾಗ್ ಮಾಡ್ಬೇಕು ಅನ್ನಿಸ್ತು. ಸೊ ಹಾಗಾಗಿ ಮಾಡಾಕತ್ತೀನಿ. ಸೊ ಇವತ್ತಿನ ದಿವ್ಸದೊಳಗೆ ಏನೇನು ಮಾಡ್ತಿದ್ದೆ ಅಂತ ಹೇಳ್ತೇನೆ ಬಿಡ್ರಿ. ಏನು ಎಲ್ಲ ಹೋಗೋದೈತಿ, ಒಂದು ಹೊಲಕ್ಕೆ ಹೋಗ್ಬೇಕಂತ ಐತಿ. ಹೋಗಕ್ಕೈತಿ ಇಲ್ಲ ಗೊತ್ತಿಲ್ಲ, ಹೋದ್ರೆ ಒಂದು ವೇಳೆ ತೋರಿಸ್ತೇನೆ ಅಂತ, ಇಲ್ಲ ಅಂದ್ರೆ ಇಲ್ಲ. ಸೊ ವಿಡಿಯೋ ನೋಡಾತಿದ್ರಿ, ಲೈಕ್ ಮಾಡಿರಲಿಲ್ಲ ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗಾಗೈತೆ ಅಂತೇಳಿ. ನಾನು ಇಷ್ಟ ಆದ್ರೆ ಶೇರ್ ಮಾಡಿರಿ ಎಲ್ಲರಿಗೂ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ಏನರಪ್ಪ ಅಂತಂದ್ರೆ ಭಾಳ ದಿವಸ ಆತಲ್ರಿ ಲಾಗ್ ಮಾಡಿ. ಸೊ ಅದಕ್ಕೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಅದಕ್ಕೆ ಮಾತು ಸ್ವಲ್ಪ ಇದಾಗತೈತಿ ಆ್ಯಂಡ್ ಅದಕ್ಕೆ ಏನು ಮಾತಾಡೋಕ್ಕಾಗತ್ತಿಲ್ಲ. ಬರ್ರಿ ಏನೇನು ಮಾಡ್ದಾನಂತ ಇವತ್ತಿನ ದಿವಸ ಒಳಗೆ ತೋರಿಸ್ತೇನಂತ. 2000 years later. ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ. ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನ ನೋಡಿ ನಾ ಮರೆತು ಬಿಟ್ಟೆ ನನ್ನ. ಆದರೂ ಮರೆತೇ ಇಲ್ಲ ನಾನಿನ್ನ. ಸೊ ನಾನು ಅಂದ್ಕೊಂಡಿದ್ದೆ ಈ ಹಳ್ಳದಾಗ ನೀರು ಇರೋದಿಲ್ಲ ಅಂತಂದು. ಬಟ್ ನಿನ್ನೆ ಮತ್ತೆ ಮಳೆ ಐತಲ್ರಿ, ನೀರು ಐತೆ ನೋಡ್ರಿ. ಅವಾಗ ಹೋದ್ಲಾಗ್ಲಾಗ ತೋರಿಸಿದ್ದೆಲ್ಲ. ಸೊ ಅದ ನೋಡ್ರಿ ಇದು. ಅವಾಗ ನೋಡಿದ್ರೆ ಭಾಳ ಇತ್ತು, ಇವಾಗ ನೋಡಿದ್ರೆ ಸ್ವಲ್ಪ ಐತ್ರಿ, ಅಂದರೂ ಐತಿ ನೀರು. ಸೊ ಫೈನಲಿ ಹೊಲಕ್ಕಂತರೂ ಬಂತು ನೋಡ್ರಿ. ಆ್ಯಂಡ್ ಅಲ್ಲಿಂದ ಇಲ್ಲಿಗೆ ಬರೋಡ್ಕೆ ಸಾಕಾಗಿ ಹೋತ ನಂಗಂತರೂ. ನಮ್ದು ಹೊಲ ಆಗಲಿಲ್ರಿ, ಉದ್ದಕನ ಐತಿ ಫುಲ್. ಹೆಂಗಂದ್ರೆ ಮುರುಗೋಡದಿಂದ ಬೈರಂಗುಲ್ ಮಠನ ಐತಿ ನಮ್ದು ಹೊಲ. ಸೊ ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಫುಲ್ ಸುಸ್ತಾತ. ಸೊ ನನ್ನ ಜೋಡಿ ಯಾರೂ ಇಲ್ರಿ, ನಾವು ಒಬ್ಬಾಕಿನ ಹೊಲಕ್ಕೆ ಬಂದೀನಿ. ಸೊ ಏನರಿಪ್ಪ ಅಂತಂದ್ರೆ ಮನೆ ಒಳಗೆ ಕಳ್ಸಾತಿರ್ಲಿಲ್ಲ. ಬಟ್ ಹೆಂಗೋ ಬಂದೆ. ಆ್ಯಂಡ್ ಫಸ್ಟಿಗೆ ಕೇಳಿದೆ ರೀ, ಯಾರಾದರೂ ಬರ್ತೀರನ ಅಂತ ಹೇಳಿ. ಸೊ ನಾ ಬರೋಲ್ಲ ನೀ ಬರೋಲ್ಲ ಅನ್ನಕತ್ರ. ಸೊ ನನಗಂತ್ರಿ ಬರ್ಬೇಕಂತನೇ ಇತ್ತು ಮೈಂಡ್ ಒಳಗೆ. ಸೊ ಏನು ಅಂದ್ಕೊಂಡಿರ್ತಾನಲ್ರಿ ಅದನ್ನು ಮಾಡ್ದೆ ನಾನಂತರೂ. ಸೊ ಹಿಂಗಾಗಿ ಬರ್ಬೇಕಂತಿತ್ತ, ಬಂದುಬಿಟ್ಟೆ. ಸೊ ಆಮೇಲೆ ಲಾಸ್ಟಿಗೆ ಅಂದ್ರಿ ಅವ್ರು ನಾ ಬರೋ ಟೈಮಿಗೆ ಬರ್ತೇನೆ ಅಂಥೇಳಿ, ಯಾರೂ ಬೇಕಾಗಿಲ್ಲ ನಾ ಒಬ್ಬಾಕಿ ಹೊಕ್ಕೇನೆ ಅಂಥೇಳಿ ಬಂದುಬಿಟ್ಟೇನಿ ರೀ. ಸೊ ಏನರಿಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ಕಳ್ಸಾತಿರ್ಲಿಲ್ಲ, ಒಬ್ಬಾಕಿನ ಬೇಡ ಅಂತಂದು. ಸೊ ಅವ್ರಿಗೆ ಏನೋ ಒಂದು ಹೆದರಿಕೆ ಇರ್ತೈತಿ. ಸೊ ಆ ಹೆದರಿಕೆ ನನಗಿಲ್ಲಲ್ಲ, ನನಗಿದ್ರೆ ನಾ ಬಿಡ್ತಿದ್ದೆ. ಸೊ ಹೆದರಿಕೆ ಅನ್ನೋದು ಒಟ್ಟ ಇಲ್ಲ ನಂಗೆ. ಆ್ಯಂಡ್ ಹುಡುಗಿಯರು ಒಟ್ಟೆ ಹೆದರಬಾರ್ದು ನೋಡ್ರಿ, ಒಟ್ಟ ಯಾವುದಕ್ಕೂ ಹೆದರಬಾರ್ದು. ಆ್ಯಂಡ್ ಬೇಕಾದಂಥ ಸಿಚುವೇಶನ್ ಬಂದರೂ ಅದನ್ನು ಫೇಸ್ ಮಾಡುವಂಥದ್ದೊಂದು ಇರ್ಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಏನೈತಿಲ್ಲ ಅದಂತೂ ನೆಕ್ಸ್ಟ್ ಲೆವೆಲಿಗೆ ಇರ್ಬೇಕು. ಸೊ ಹಂಗಿದ್ರೆ ಏನೊಂದು ಚಲೋ ರೀ. ಎಲ್ಲ ಬೇಕಾದಂಥವ್ರು ಯಾರಿಗೂ ಹೆದರುವಂಥ ಅವಶ್ಯ ಇರೋದಿಲ್ಲ. ಅವರಿಗೆ ಅರ್ಥ ಮಾಡಿಸಿ ಹೇಳುವಂಥದ್ದು ಪೇಷನ್ಸ್ ನಂಗಿಲ್ಲ. ಸೊ ಐತಿ, ಬಟ್ ಮೀರಿತಿ ಅಂದ್ರೆ ಏನು ಮಾಡೋಕೆ ಬರೋಲ್ಲ. ಜಗಳ ಮಾಡಿ ಯಾರು ಬಂದುಬಿಡ್ತೇನೆ ನಾನಂತರೂ. ಎಲ್ಲರ ಹೋಗೋದಿತ್ತಂದ್ರೆ ಏನರ ಮಾಡೋದಿತ್ತಂದ್ರೆ ಬಟ್ ಮಾಡಿಬಿಡ್ತೇನೆ ರೀ. ಇಲ್ಲಿ ಬಂತಂದ್ರೆ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾರಿಗೂ. ಸೊ ಇಲ್ಲಿ ಏನು ಬರೋದಲ್ಲ ಅದನ್ನ ಮಾಡೇ ಬಿಡ್ತೇನೆ. ಹಾಗಂತ ಎಲ್ಲನೂ ಮಾಡೋಲ್ಲ. ಸೊ ಕೆಲವೊಂದಿಷ್ಟು ಯಾವ ಮಾಡ್ಬೇಕಲ್ಲ ಅವನ್ನ ಮಾಡ್ತೇನೆ, ಯಾವ ಮಾಡ್ಲಾರ್ದಂತ ಇರ್ತದಲ್ಲ ಸೊ ಅದನ್ನು ಬಿಟ್ಬಿಡೋದು ಸುಮ್ಮನೆ. ಸೊ ಒಂದಷ್ಟು ದೊಡ್ಡವ್ರ ಮಾತು ಕೇಳ್ಬೇಕಾಗೈತ್ರಿ. ಹಾಗಂತ ಎಲ್ಲನೂ ಕೇಳ್ಕೊತ ಕುಂದ್ರಕ್ಕೆ ಆಗೋಂಗಿಲ್ಲ. ಯಾಕಂತಂದ್ರೆ ಲೈಫ್ ಈಸ್ ಒನ್ ಟೈಮ್ ಆಫರ್ ಅಂತಾರಲ್ಲ. ಸೊ ಹಂಗೆ ಎಲ್ಲ ಮಂದಿ ಮಾತು ಕೇಳೋಕ್ಕಿಂತ ನಮ್ಗೆ ಅನ್ಸಿದ್ದು ನಾವು ಹೋಗೋ ದಾರಿ ಏನರ ಚಲೋ ಇತ್ತಂದ್ರೆ ಬೇರೆಯವ್ರ ಮಾತು ಕೇಳುವಂಥದ್ದು ಅವಶ್ಯ ಬರೋದಿಲ್ಲ. ಸೊ ಅಲ್ಲಿ ಏನರ ತಪ್ಪಿತ್ತಂದ್ರೆ ನಮ್ದು ಬೇರೆಯವ್ರ ಮಾತು ಕೇಳಲೇಬೇಕಾಗತ್ತೆ. ಯಾಕಂದ್ರೆ ಅವ್ರು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಹಿಂಗೆ ದೊಡ್ಡವ್ರು ಏನರಿಪ್ಪ ಅಂತಂದ್ರೆ ಹೇಳೋ ಮಾತು ಕೇಳ್ಬೇಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಭಾಳ ಇರ್ತೈತಿ, ಅವ್ರಿಗೆಲ್ಲ ಗೊತ್ತಿರ್ತೈತಿ. ಸೊ ಹಿಂಗಾಗಿ ಹೇಳ್ತಿರ್ತಾರೆ. ಒಂದಷ್ಟು ಮಾತು ಕೇಳ್ಬೇಕೈತ್ರಿ. ಎಲ್ಲ ನಾವು ಅಂದ್ಕೊಂಡಂಗೆ ಮಾಡೋಕ್ಕೆ ನಡೆಯೋದಿಲ್ಲ ಕೆಲವೊಂದು ಸಾರಿ ಅಷ್ಟೆ. ಸೊ ಅದನ್ನು ಬಿಟ್ರೆ ಯಾರ ಮಾತು ಕೇಳುವಂಥದ್ದು ಅವಶ್ಯ ಬರೋದಿಲ್ಲ. ಮೇನ್ಲಿ ನಾ ಯಾವ್ದು ಕೇಳ್ಬೇಕಲ್ಲ ಅದಷ್ಟೇ ಕೇಳ್ತೀನಿ. ಉಳ್ಕಿದ್ದು ಯಾವ ಮಾತು ಬೇಕಾದವ್ರು ಇಲ್ಲರಿ. ಅವ್ರು ಆ ಮಾತು ನಂಗೆ ಕೇಳ್ಬೇಕು ಅನ್ನಿಸ್ತು ಕೇಳ್ತೀನಿ, ಇಲ್ಲಾಂದ್ರೆ ಒಟ್ಟು ಏನಾದರೂ ಕೇಳೋಂಗಿಲ್ಲ ರೀ ಒಟ್ಟು. ಸೊ ಏನಪ್ಪ ಅಂತಂದ್ರೆ ವಿಡಿಯೋ ಕ್ವಾಲಿಟಿ ಹೆಂಗೆ ಬರತೈತಿ ಗೊತ್ತಿಲ್ಲ. ಸೊ
ನಾರ್ಮಲ್ ಕ್ಯಾಮ್ರಾ, ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋರಿ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ರೀ ಹೊಲಕ್ಕೆ ಬಂದಿದ್ದು, ಭಾಳ ದಿವಸ ಆಗಿತ್ತು. ಸೊ ಏನ್ರಿಪ್ಪ ಅಂತ ಇದು ಜೋಳ ಐತಲ್ರಿ, ಇದು ಏನು ಕಾಣತೈತಿ, ಇದು ಸ್ವಲ್ಪ ಸಣ್ಣದಿತ್ತು ರೀ ಅವಾಗ ಬಂದಿದ್ದೆ. ಇವಾಗಂತೂ ಫುಲ್ಲು ದೊಡ್ಡದಾಗ್ಬಿಟ್ಟೈತಿ, ನಾನು ಕಾಣತಿಲ್ಲ ಇದ್ರಾಗ. ಸೊ ಹೀಗೆಲ್ಲ ಅಂದ್ರೆ ನಮ್ಮ ಮನೆಯೊಳಗೆ ಅದು ಜೋಳ ಐತಿ ಕಾಣೋಂಗಿಲ್ಲ, ಇದು ಹೋಕೈತಿ ಹಂಗೆ ಹೆದರಿಕೆ ಅನ್ನೋದು ದೇವ್ರು ನೋಡಿ ಅಷ್ಟೇ ಹೆದರ್ಬೇಕು, ಯಾವ ಮನುಷ್ಯರಿಗೂ ಹೆದರ್ಬಾರ್ದಂತ ನಾ ಅನ್ಕೋತೀನಿ. ಸೊ ಅಂಥದ್ದೇನು ಹೆದರುವಂಥದ್ದು ಏನು ಇರೋಲ್ಲ. ಸೊ ಇನ್ನೊಂದು ಏನ್ರಿಪ್ಪ ಅಂತಂದ್ರೆ ಸ್ಪೆಷಲಾಗಿ ಹೇಳ್ಬೇಕಂದ್ರೆ, ದೇವ್ರನ್ನ ಎಲ್ಲಿ ಭಾಳ ನಂಬ್ತೀವಲ್ಲ ಅಲ್ಲಿ ಸ್ವಲ್ಪ ಹೆದರಿಕೆ ಅನ್ನೋದು ಹೋಗ್ಬಿಡ್ತೈತೆ ರೀ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಹಂಗೆ ಫೀಲ್ ಆಕೈತ್ರಿಪ್ಪ ಅಂತಂದ್ರೆ, ನಮ್ಮ ಜೋಡಿ ಯಾರೂ ಇಲ್ಲ ಅಂದಾಗ ದೇವ್ರು ಅನ್ನೋದೇನು ನಂಬಿಕೆ ಇರ್ತೈತಲ್ಲ, ಅದೊಂದು ಧೈರ್ಯ ಕೊಡ್ತೈತೆ ರೀ. ಅದು ನಮ್ಗೆ ದೇವ್ರು ಅದಾನಂತೆ ಅಂದ್ರೆ ಮುಂದೆ ಬಂದು ನಿಂತಾಗಲ್ಲ, ಆ ಧೈರ್ಯ ಇರ್ತೈತಲ್ಲ ಅದ್ರಾಗ ನಾವು ದೇವ್ರು ಅದಾವನಂತೇಳಿ ಫೀಲ್ ಮಾಡ್ಕೋಬೇಕು, ನಂಬಬೇಕು. ಸೊ ಹೀಗೆಲ್ಲ ಸೀನಿಯಾರಿಟಿ ಐತಿ. ಆ್ಯಂಡ್ ಬರ್ರಿ ಸಿಗ್ತೇನಂತ. ಸೊ ಏನ್ರಿಪ್ಪ ಅಂತಂದ್ರೆ ಹೊಟ್ಟೆಂತರೂ ಹಸಿದ್ದ ಅಲ್ಲಿಂದ ಇಲ್ಲಿಗೆ ಬರೋಡ್ಕೆ. ಸೊ ಅದಕ್ಕೆ ಇವತ್ತು ಹೆಂಗಾದರೂ ಸ್ಪೆಷಲ್ ಇದೆಲ್ಲ ಐತ್ರಿ. ಇವತ್ತು ಏನೈತ್ರಿಪ್ಪ ಅಂತಂದ್ರೆ ಮಕರ ಸಂಕ್ರಾಂತಿ. ಸೊ ಅದಕ್ಕೆ ಮನೆಯೊಳಗೆ ಇದೆಲ್ಲ ಮಾಡಿದ್ರೆ ಹೊಟ್ಟೆ ಹಸಿತೈತಿ ಅಂಥೇಳಿ ಇದೆಲ್ಲ ಕಟ್ಕೊಂಡ್ಬಂದಿದ್ದೆ. ಸೊ ನೋಡಿರಿ ಹೆಂಗೈತಿ. ಸೊ ಇನ್ನೊಂದು ಏನ್ರಿಪ್ಪ ಅಂತಂದ್ರೆ, ಎಲ್ಲನೂ ಒಬ್ಬೊಬ್ಬರು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ರೀ, ಅಂದ್ರೆ ಭಾಳ ಚಲೋ. ಇನ್ನೊಂದು ಹೆಂಗೆ ಅನಿಸ್ತೈತ್ರಿಪ್ಪ ಅಂತಂದ್ರೆ, ನಮ್ಮ ಜೋಡಿ ಇನ್ನೊಬ್ರು ಇದ್ದಂದ್ರೆ ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಹೋಗ್ಬಿಡ್ತೈತೆ ರೀ, ಅವ್ರು ಅದಾರ ಬಿಡ ಅನ್ನುವಂಥದ್ದೊಂದು. ಸೊ ನಾವು ಒಬ್ಬೊಬ್ಬರು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಏನಾದರೂ ಅದೇನಪ್ಪ ಅನ್ನುವಂಥದ್ದು ಒಂದು ಇರ್ತೈತಿ. ಸೊ ಅದಕ್ಕೆ ಏನೋ ಮಾಡಿದ್ರು ಒಬ್ಬೊಬ್ಬರು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ನೋಡ್ರಿ, ಅಂದ್ರೆ ಮಸ್ತ್. ಏನೇ ಆಗಲಿ ಒಟ್ಟು ಪ್ರತಿಯೊಂದು ರೀ ಹೇಳ್ದೆ ನಾವು ಬೇರೆಯವ್ರ ಮೇಲೆ ಒಟ್ಟು ಡಿಪೆಂಡ್ ಆಗಬಾರ್ದು ನೋಡ್ರಿ. ಒಟ್ಟು ಒಂದು ಮಾತು ಹೇಳಿದೆ, ಬೇರೆಯವ್ರ ಮೇಲೆ ಒಟ್ಟು ಡಿಪೆಂಡ್ ಆಗಬಾರ್ದು. ಯಾಕಂದ್ರೆ ಯಾವಾಗ ಕೈ ಕೊಡ್ದಾರಂತ ಮೇನ್ಲಿ ಹೇಳಕ್ಕೆ ಬರೋಂಗಿಲ್ಲ. ಸೊ ಅದೇ ಮೇನ್. ಆ್ಯಂಡ್ ಬರ್ರಿ ಊಟ ಗಿಟ ಮಾಡಿದ್ದು ಸಿಗ್ತೇನಂತ. 2000 years later. ಊಟ ಇವಾಗ ಮುಗೀತು. ಸೊ ಏನ್ರಿಪ್ಪ ಅಂತಂದ್ರೆ ಮ್ಯಾಲೆ ಹೋಗ್ಬೇಕಂತ ಅನ್ಸಾಕತೈತಿ. ಆ್ಯಂಡ್ ಬಿಸಿಲಂತೂ ಭಾಳ ಕೆಟ್ಟ ಹೊಡೆಯಾಗತೈತಿ. ಸೊ ಇನ್ನೂ ದೂರ ಐತಿ ನಮ್ದು ಹೊಲ, ಇನ್ನೂ ಮುಂದೆ ಭಾಳ ಐತಿ. ಸೊ ಇವಾಗ ಅಲ್ಲಿಂದ ಇಲ್ಲಿ ಮಠ ಬಂತ. ಸೊ ಇವಾಗ ಊಟ ಮಾಡಿ ನೋಡ್ಬೇಕ್ರಿ ಏನೇನು ಹೋಗ್ಬೇಕನ್ಸಿರ ಹೋಗ್ಕೇನಿ, ಇಲ್ಲ ಅಂದ್ರೆ ಇವಾಗ ನೋಡ್ರಿ ಮನೆ ಕಡೆ ಹೋಗು ನಿನ್ನ. ಸೊ ಏನರ ಈ ಲಾಗ್ ಏನರ ದೊಡ್ಡದು ಆತಂತಂದ್ರೆ ನಾಳೆ ಆಫ್ಟರ್ನೂನ್ 2 o'clock ಫಿಕ್ಸ್ ಬಂದುಬಿಡ್ತೈತೆ ರೀ AJS ಲಾಗ್ ಯೂಟ್ಯೂಬ್ ಚಾನಲ್ ಒಳಗೆ. ಸೊ ಇಫ್ ಇನ್ ಕೇಸ್ ಏನರ ಆಗಲಿಲ್ಲ ಅಂತಂದ್ರೆ ನಾಳಿದ್ದು ಸೇರಿಸಿ ಮಾಡ್ಬೇಕಂತೈತಿ. ಸೊ ಏನೇನು ಆಕೈತಂತ ನೋಡೋಣಂತ ಬರ್ರಿ. ಸೊ ಏನ್ರಿಪ್ಪ ಅಂತಂದ್ರೆ AJS ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂದರೆ AJS ಗತೆ ಯಾರೂ ಆಗೋಕ್ಕಾಗೋಲ್ಲ. ಟೈಮ್ ಆಗೈತಿ ಮನೆ ಕಡೆ ಹೋಗುದ. ಆ್ಯಂಡ್ ಬರ್ರಿ ಹೋಗೋಣಂತ. ಆ್ಯಂಡ್ ಸಿಗ್ತೇನಂತ ಬರ್ರಿ. ಈ ಗಿಡದಾಗ ಮಸ್ತ್ ಭಾರಿ ಹಣ್ಣಾಗಿದ್ದಾವೆ, ಆದ್ರೆ ತಿನ್ನಾಕಂತೂ ಆಗೋಲ್ಲ, ಹರಿಯಾಕೂ ಆಗೋಂಗಿಲ್ಲ ನೋಡಿರಿ. ಹೊಲ ಅಂತೂ ಮಸ್ತ್ ಸ್ವಚ್ಛ ಕಾಣಕತ್ಬಿಟ್ಟೈತಿ. ಒಮ್ಮೆ ನೀನಕ್ಕರೆ ನಾನು ತುಸು ನಾಚುವೆ, ರೆಪ್ಪೆಯ ಮುಚ್ಚದೆ ನಿನ್ನನೆ ನೋಡುವೆ. ಖುಷಿಯಾಗಿದೆ ಏಕೋ ನಿನ್ನಿಂದಲೇ, ನಾ ನೋಡದೆ ನಿನ್ನ. ನಾ ಹೆಂಗೆ ಹೇಳ್ತೀನಿ ನಂಗೆ ಹೇಳ್ಬೇಕಾ? ಹಾಂ, ಅರ್ಪಿತಾ ಅನ್ನು ಅರ್ಪಿತಾ ಏನೋಲೆ ಏ ಇವ್ಯಾವಲಿ ನೀ ಬಾಯ್ಲೆ ಏ ಬಾಯ್ಲೆ ಇಲ್ಲಿ ಏ ಬಾಯ್ಲೆ ಹೇಳ್ತೀನಿ. ನೀನು ಹಾಲು ಯಾಕೆ ಮುರಿದವ? ಏ ಗೊತ್ತಿಲ್ಲ ಯಾಕಲಿ, ಮತ್ತು ನಿನ್ನೂ ಹಾಲಲ್ಲೋ ಅಲ್ತೆ ಹೀ ಮಾಡಲಿ ಈ ಕಾಣಿಸ್ವಾತ ಬಾಯಿಲಿ ರಂಗಲ್ಲಾಗಿಲ್ಲವ ಇವ್ರ ಅಂಗಡಿಯಾಗ ಅದಾವ. ಇನ್ನು ಕುರ್ಕುರಿ ತಿನ್ಬೇಡ ಅಂತ ಹೇಳಿನ್ಲು, ಮತ್ತೆ ಯಾಕೆ ತಿನ್ನತ್ತೀಯ? ಕುರ್ಕುರಿ ತಿನ್ನ ಗಿಡ ಹೊಡ್ದೈತಿ. ಯಾರು ಹೇಳ್ಯಾರಲ್ಲ ನಿಂಗೆ? ನಾ ಯಾವಾಗ ಹೇಳಿದೆ ನಿಂಗೆ ಗಿಡ ಹೊಡ್ದದ ಅಂತ ಹೇಳಿ? ನೀನ ಕಿಡ್ನಿ ಹೋಗೋ ಅಂತ ಹೇಳಿನ್ಲಿ, ಗಿಡ ಅಲ್ಲ. ಏನ ಎದಕ್ಕೆ ತಿಂತೀವನ?
ಗೊತ್ತಿಲ್ಲ. ನಾನು ನಿಂಗೆ ಏನು ಹೇಳಿದನ ತಿಂದ್ರೆ ಏನಾಕದಂತ ಏನು ಹೇಳಿದ ನಿಂಗೆ? ಗಿಡ ಕಿಡ್ನಿ ಗಿಡ ಅಂತಾರೋ? ಇದನ್ನ ಯಾರು ಹೇಳ್ಯಾರ ನಿಂಗ? ಕಿಡ್ನಿ ಗಿಡ ಅಂತಾರೋ? ಅವು ಹುಟ್ಟಿದ ಕೂಲೆ ನೀ ದೊಡ್ಡ ಅಕ್ಕಿ? ಹಾಂ, ಅದು ಬೇರೆ, ನೀ ಬೇರೆ ಅಲ್ಲೇ, ನೀ ಮನುಷ್ಯ ಆದ ಗಿಡ. ನೀವು ಉದ್ಕಕ್ಕಿ ಜಿಗಿತೆ ಟೆಕ್ನಾಲಜಿ ಅಂತ. ಟೆಕ್ನಾಲಜಿಯಾ ಮಗ ಅವ ತಲೆ ನೋಡಿರತ್ ಮಗಳ ನಿಂದ ಬಿಲೇಶ್. ಏಯ್ ಓಯ್ ನೀ ಇಳಿಬಾರ್ದ. ಟೇಕಿನ ಎಲ್ಲಿ? ನೀ ಏನು ಭೀಮನ? ಹಿಂಗ್ಯಾಕೆ ಅಂತೀನಿ ಕೆಡಗತ್ತೀವಲ್ಲಿ? ನೀ ಹತ್ತಾತೀವ ಸರ್ಕಸ್ ಮಾಡತ್ತೀವಲ್ಲಿ? ಸರ್ಕಸ ಅಲ್ಲ ನಿಂದು ಮಾಡ್ಲಿ? ಬಿಡೋಲೆ ಬೀಳತೀಯ ಸೋಗ್ ಮಾಡಕ್.